ಒಳ್ಳೆ ತಾಲೂಕಿನಲ್ಲಿ ಒಳ್ಳೆ ಮೆಸೇಜ್ ಆಯ್ತು. ನಿಮ್ಮ ನೆಚ್ಚಿನ ಶಾಸಕ ಸಮೃದ್ಧಿ ಮಂಜನವರು ಬರ್ಬೇಕಾಗಿತ್ತು. ಯುವಕರಲ್ಲಿ ಒಂದು ಮನವಿ ಮಾಡ್ತೀನಿ. ಸುಮಾರು 1 ಲಕ್ಷ ರೂಪಾಯಿ ಬರುತ್ತೆ ಒಂದ್ ತಿಂಗಳಿಗೆ. 83-24 ಒಂದು 3,000 ರೂಪಾಯಿ ಒಂದ್ ದಿವಸಕ್ಕೆ. ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕರಿಸ್ತಾ, ಏನು ಈ ದಿನ ಮುಳಬಾಗಿಲು ತಾಲೂಕು ನೆಂಗ್ಲಿ ಗ್ರಾಮ ಪಂಚಾಯತಿಯಲ್ಲಿ ತಾಲೂಕು ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯ ಕಾರ್ಯಕ್ರಮವನ್ನು ಇಟ್ಟಿದ್ರು. ಇದಕ್ಕೆ ನಮ್ಮ ತಾಲೂಕಿನ ರೈತ ಬಾಂಧವರು ಹಸುವನ್ನ ತಂದು ಹಾಲು ಕರೆಯುವ ಒಂದು ಸ್ಪರ್ಧೆಯಲ್ಲಿ ಹೆಚ್ಚಿನ ಹಾಲು ಕರೆಯುವವರಿಗೆ ಒಂದು ಬಹುಮಾನವನ್ನು ಆಯೋಜಿಸಲಾಗಿತ್ತು. ಅದು 1ನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಅಂತ ನಮ್ಮ ನೆಂಗ್ಲಿ ಗ್ರಾಮ ಪಂಚಾಯತದ ತಾಲೂಕು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಿದ್ದರ್ ಅವರು ಮತ್ತು ಕುರುಬ್ರಳ್ಳಿ ಲಕ್ಷ್ಮೀಪತಿ ಅವರು ಮತ್ತು ನೆಂಗ್ಲಿ ಕಿಶೋರ್ ಅವರು ಮತ್ತು ಪಶಿಯವರು ಮತ್ತು ನಾಗೇಶ್ ಅವರು ಮತ್ತು ಹಿಂಗ ಅನೇಕ ನಾಯಕರು ಮುಖಂಡರು ಎಲ್ಲರೂ ಸೇರಿ ಈ ಒಂದು ಸ್ಪರ್ಧೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ, ನೀವು ಎಲ್ಲಿ ಮಾಡಿದ್ರು ಯಾವಾಗ ಮಾಡಿದ್ರು ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳಿದ್ವು. ಇದು ರೈತರಿಗೆ ಒಳ್ಳೇದಾಗತ್ತೆ ಅಂತೇಳಿ ನಮ್ಮ ಲಕ್ಷ್ಮೀಪತಿ ಅವ್ರಿಗೆ ಹೇಳಿದೆ. ಅದೇ ತರ ಒಂದು ಪ್ರೋಗ್ರಾಮ್ ಅನ್ನು ಇಕ್ಕಿದ್ದಾರೆ. ಇದಕ್ಕೆ ಎಲ್ಲ ನಮ್ಮ ರೈತ ಬಂದು ಸಹಕರಿಸಿ 1ನೇ ಬಹುಮಾನ ಹೆಣ್ಣು ಕುರುಬರಲ್ಲಿ 1ನೇ ಬಹುಮಾನ, 2ನೇ ಬಹುಮಾನ ಬಿಕ್ನಳ್ಳಿ ಶ್ರೀನಿವಾಸ ಗೌಡರ ಅವ್ರದ್ದು ಹಸು, 3ನೇ ಬಹುಮಾನ ಕೋಡಳ್ಳಿ ಅವ್ರದ್ದು. ಅದಕ್ಕೆ ಎಲ್ಲ ರೈತ ಬಾಂಧವರು ಒಂದು ಸ್ಪರ್ಧೆ ಕಾರ್ಯಕ್ರಮ ಇಟ್ಟದಕ್ಕೆ ಒಳ್ಳೆ ತಾಲೂಕಿನಲ್ಲಿ ಒಳ್ಳೆ ಮೆಸೇಜ್ ಆಯ್ತು. ಯಾಕಂದ್ರೆ ಮುಂದಿನ ತಿಂಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಒಂದು ಹಾಲು ಕರೆಯುವ ಸ್ಪರ್ಧೆಯನ್ನ ಮಾಡೋಣ ಅಂತ ನಾವು ಎಲ್ಲರೂ ನಮ್ಮ ಯುವಕರು ಎಲ್ಲರೂ ಕೇಳಿದಾಗ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ, ಅದೇ ರೀತಿ ಮುಂದಿನ ತಿಂಗಳಲ್ಲೂ ಸಹ ಇವತ್ತು ನಿನ್ನೆ ನಿಮ್ಮ ನೆಚ್ಚಿನ ಶಾಸಕ ಸಮೃದ್ಧಿ ಮಂಜನವರು ಬರ್ಬೇಕಾಗಿತ್ತು. ಸೆಷನ್ ಇರೋದಕ್ಕೆ ಅವರು ಬರಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ನಮ್ಮನ್ನು ಕರೆಸಿ ನಾವು ಅಲ್ಲಿ ರೈತರ ಹತ್ರ ಮಾತಾಡಿ ಒಂದು ಮಾಡೋಣ, ಪ್ರೋಗ್ರಾಮ್ ಮಾಡೋಕ್ಕಿರ್ತೇಳಿ. ಅದೇ ರೀತಿ ಹೋಬಳಿ ಮಟ್ಟದಲ್ಲಿ ಸಹ ರೈತರ ಒಂದು ಹಸುಗಳನ್ನು ಕರೆಸಿ ಹಾಲು ಕರೆಯುವ ಒಂದು ಪ್ರೋಗ್ರಾಮು ಹೋಬಳಿ ಮಟ್ಟದಲ್ಲಿ ಮಾಡೋಣ ಅಂತೇಳಿ ಇವತ್ತಿನ ದಿನ ನಮ್ಮ ಒಂದು ಯುವಕರಲ್ಲಿ ಒಂದು ಮನವಿ ಮಾಡ್ತೀನಿ. ಒಂದು ಬೆಂಗಳೂರಲ್ಲಿ ಒಂದು ಜಾಬ್ ಮಾಡ್ಬೇಕಂದ್ರೆ 10,000 15,000 ಅಂದ್ರೆ ಇದಾಗತ್ತೆ. ಇವತ್ತಿನ ದಿನ ಒಂದು ಯುವಕರು ಒಂದು 4 ಹಸುಗಳನ್ನು ಇಟ್ಕೊಂಡ್ರೆ ಇವತ್ತು ಸುಮಾರು 40 ಲೀಟರ್ 50 ಲೀಟರ್ ಆಗ್ಬೋದು. 50 ಲೀಟರ್ ಆಗಿದಾಗ ಸುಮಾರು 1 ಲಕ್ಷ ರೂಪಾಯಿ ಬರುತ್ತೆ ಒಂದ್ ತಿಂಗಳಿಗೆ. 1 ಲಕ್ಷ ಬಂದ್ರೆ 1 ಲಕ್ಷ ಅಂತ ನಮ್ಮ ಮನೇಲಿ ನಾವಿದ್ದು ನಮ್ಮ ಫ್ಯಾಮಿಲಿಯಲ್ಲಿ ಇದ್ದು 4 ಹಸುಗಳು ಇಟ್ಕೊಂಡು ಇಲ್ಲೇ ನಮ್ಮ ಜಮೀನಲ್ಲಿ ಅದಕ್ಕೆ ಮೇವು ಹಾಕೊಂಡು ಒಳ್ಳೆಯದಾಗತ್ತೆ. ಯಾಕಂದ್ರೆ ಬೆಂಗಳೂರು ಎಲ್ಲೋ ಹೋಗೋದು ಬರೋದು ಮಾಡಕನ್ನ ಇವತ್ತರಲ್ಲಿ ನಮ್ಮ ಇವರು ಚಂದ್ರು ಅವರು ಮಾಡಿರುವಂತ ನೋಡಿದ್ರೆ ತರ ಒಳ್ಳೆಯದಾಗತ್ತೆ. ಇವತ್ತು ಈ ಒಂದು ಸ್ಪರ್ಧೆಯನ್ನು ನೋಡಿ ನಮ್ಮ ಚಂದ್ರು ಅವರು ಅಂತಂದ್ರೆ, ಸರ್ ನಮ್ಮ ಭಾಗದಲ್ಲೂ ಕೂಡ ಈ ಸ್ಪರ್ಧೆಯನ್ನು ನಾವು ಮಾಡ್ಬೇಕು ಅಂತ ಕೇಳಿದಾಗ, ನೀವು ಎಲ್ಲೇನ ರೈತರಿಗೆ ಒಳ್ಳೆ ಕೆಲಸ ಮಾಡಿ ಎಲ್ಲೇನ ಆಗಿ ನಮ್ಮ ಜೊತೆಯಲ್ಲಿ ನಾವ್ ಇರ್ತೀವಿ ಅಂತ ಹೇಳ್ತೀನಿ. ಅದೇ ರೀತಿ ಇವತ್ತಿನ ದಿನ ಈ ಒಂದು ರೈತರ ಬಗ್ಗೆ ಒಳ್ಳೆ ಮಾಡಿದ್ದಾರೆ. ಇವತ್ತು ಎಲ್ಲಾ ಊರಲ್ಲಿ 20 ಲೀಟರ್ ಹಾಲು ಅಂದ್ರೆ ಒಂದು ಹಸು ಅಂದ್ರೆ ಸುಮಾರು 4 ಅಂದ್ರೆ ಎಷ್ಟು ಲೀಟರ್ ಆಯ್ತು? 80 ಲೀಟರ್ ಆಯ್ತು. 80 ಲೀಟರ್ ಅಂದ್ರೆ 83-24 3,000 ರೂಪಾಯಿ ಒಂದ್ ದಿವಸಕ್ಕೆ, ಒಂದು ಟೈಮ್ಗೆ. ಈ ತರ ನಮ್ಮ ಒಳ್ಳೆ ಹಸುಗಳನ್ನ ಇಟ್ಕೊಂಡು ಒಳ್ಳೆ ಹಾಲನ್ನು ಕರೆದು ಡೈರಿಗೆ ಹಾಕಿ ನಮ್ಮೂರ ಡೈರಿನೂ ಇಂಪ್ರೂವ್ಮೆಂಟ್ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಡೈರಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ರೈತರಿಗೆ ಒಳ್ಳೇದಾಗತ್ತೆ. ಇವತ್ತೊಂದು BMC ಏನಂದ್ರೆ ಹಾಲು ಇಷ್ಟು ಲೀಟರ್ ಬಂದ್ರೇನೆ ಅದು ಇಕ್ಕೋದು. ಇವತ್ತು ಚಿಕ್ಕನಹಳ್ಳಿಯಲ್ಲೇ BMC ಇದೆ ಅಂದ್ರೆ ಎಷ್ಟು ಬರ್ತಾ ಇದೆ ಅಂತ ಇಂಥವ್ರು ಎಲ್ಲರೂ ಕೈ ಜೋಡಿಸಿದಾಗ BMC ಇಂಪ್ರೂವ್ಮೆಂಟ್ ಆಗುತ್ತೆ, ಒಳ್ಳೇದಾಗತ್ತೆ. ಅದಕ್ಕೋಸ್ಕರ ಈ ಒಂಥರ ಹೈನುಗಾರಿಕೆಯಲ್ಲಿ ರೈತರು ಒಳ್ಳೆ ಒಳ್ಳೆ ಹಸುಗಳನ್ನ ಇಟ್ಕೊಂಡಾಗ ಅವ್ರಿಗೂ ಒಳ್ಳೇದು. ಅವ್ರು ಒಂದು ಹಸು ಇಟ್ಕೊಂಡ್ರೆ ನಮ್ಮ ಮನೆಗೂ ಹಾಲು ಬೇಕು, ನಮ್ಮವರು ಡೈರಿಗೂ ಹಾಲಾಗ್ಬೋದು, ನಮ್ಮ ಮನೆಗೆ ನಮಗೂ ಒಳ್ಳೇದಾಗತ್ತೆ. ಈ ತರ ಒಳ್ಳೆ ರೈತರು ಈ ನಮ್ಮ ವ್ಯವಸಾಯದಲ್ಲಿ ನಮ್ಮ ಹಸುಗಳನ್ನು ಕೂಡ ಇಟ್ಕೊಂಡಾಗ ನಮ್ಗೆ ಒಳ್ಳೇದಾಗತ್ತೆ. ರೈತರು ಯಾರ ಹತ್ರನೂ ಸಲ ಮುಡಿಯಷ್ಟು ಇದಿರಲ್ಲ, ಒಳ್ಳೇದು ಮೆಸೇಜ್ ಆಗುತ್ತೆ. ಇದು ಹೋಬಳಿ ಮಟ್ಟದಲ್ಲಿ ಕೂಡ ಸಹ ತಾಲೂಕಿನಂತ ಹೋಬಳಿ ಮಟ್ಟದಲ್ಲಿ ಕೂಡ ಈ ಹಾಲು ಕರೆಯುವ ಸ್ಪರ್ಧೆಯನ್ನು ಮಾಡೋಣ ಅಂತೇಳಿ ಇವತ್ತಿನ ದಿನ ಬಹುಮಾನ ವಿತರಣೆ ಕೂಡ ಸಹ ಇವತ್ತು ಬಂದು ನಮ್ಮ ಬಿಕ್ನಳ್ಳಿ ಶ್ರೀನಿವಾಸ ಗೌಡ ಮಗನಾದ ಚಂದ್ರು ಅವರಿಗೆ ಮಾಡಿದ್ವು. ಇದಕ್ಕೆ ಎಲ್ಲಾ ರೈತ ಬಾಂಧವರು ಸಹಕರಿಸಿ ಇಂತ ಒಳ್ಳೆ ಕೆಲಸಗಳು ಮಾಡ್ಬೇಕು. ಸದಾ ನಮ್ಮ ರೈತರ ಬಗ್ಗೆ ಯಾವುದೇ ಇದ್ರೆ ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳಿ ಈ 4 ಮಾತು ಮಾತಾಡ್ಕೊಂಡು ನಮಸ್ಕಾರ. ಫಸ್ಟ್ ಪ್ರೈಸ್ ಎಷ್ಟು? 30,000. ಫಸ್ಟ್ ಪ್ರೈಸ್ ಪ್ರೈಸ್ ಇರ್ಲಿ, ಪ್ರೈಸ್ ಅಷ್ಟೇ.
ಇರ್ಲಿಲ್ಲ ಪ್ರೈಸ್ ಎಷ್ಟು ಕರ್ತಿದ್ರು? ಒಂದು ಫಸ್ಟ್ ಒಂದು 24 ಕೆಜಿ 43 ಕೆಜಿ 300 ಗ್ರಾಮ್ ಫಸ್ಟ್ ಪ್ರೈಸ್ ಬಂದಿದೆ ಅವ್ರದ್ದು ಬಂದ್ಬಿಟ್ಟು 43 ಕೆಜಿ 300 ಗ್ರಾಮ್ ಬಂದಿದೆ. ನಮ್ದು ಎರಡನೇ ಬಹುಮಾನ 43 ಕೆಜಿ 180 ಗ್ರಾಮ್ ಬಂದಿದೆ. ಎಷ್ಟು ಹಸುಗಳು ಭಾಗವಹಿಸಿ? ಆಗ ಒಂದು 15ರಿಂದ 20 15 ವರ್ಷ ಬಂದಿದೆ. ನೀವೇ ಇದ್ ಮಾಡಿದ ಹೆಂಗೆ ಆಯೋಜನೆ? ಅಲ್ಲ ಬರ್ಲಿ ರೈತ ಬಂದ್ರು ಎಲ್ಲ ರೈತ ಬಂದವ್ರು ಬಂದು ಒಂದು ಇದ್ ಮಾಡ್ಲಿ ಅಂತ. ಇವತ್ತು ಏನ್ ಮೆಸೇಜ್ ಅಂದ್ರೆ ಒಂದು ಹಸು ಇಟ್ಕೊಂಡ್ರೆ ಪ್ರೈಸ್ ಕೊಟ್ಟಿದ್ರು. ಒಂದು ಹಸು ಇಟ್ಕೊಂಡಿದ್ರೆ ಇವತ್ತು ಒಂದು ಸುಮಾರು 40 ಲೀಟರ್ ಬಂತು ಅಂದ್ರೆ 40 ಲೀಟರ್ ಅಂದ್ರೆ ಎಷ್ಟಾಯ್ತು ಅಪ್ಪ ಇನ್ನೂ ರೈತ ಕೂಡ ಗೊತ್ತಾಗತ್ತೆ. ಒಂದು ಹಸು ಇಟ್ಕೊಂಡು 40 ಲೀಟರ್ ಆಯ್ತು. ಆ 40 ಲೀಟರ್ನ ಎಷ್ಟಾಯ್ತು ಒಂದು ದಿವಸಕ್ಕೆ 2,500 3,000 ಒಂದ್ ತಿಂಗಳಿಗೆ ಎಷ್ಟಾಯ್ತು 1 ಲಕ್ಷ ರೂಪಾಯಿ ಆಯ್ತು. ಅದಕ್ಕೆ ನಾವು ನಮ್ಮ ಮನೆಯಲ್ಲಿ ಇದ್ದಾಗ ನಮ್ಮ ತಂದೆ ತಾಯಿ ಜೊತೆಯಲ್ಲಿ ಇರ್ತೀವಿ, ನಮ್ಮ ಮಕ್ಕಳ ಜೊತೆಯಲ್ಲಿ ಇರ್ತೀವಿ, ಆದ್ರೂ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡೋಕಂತ ಇದಾಯ್ತು. ಇದು ಬೆಂಗಳೂರಲ್ಲಿ ಹೋಗಿ 15,000 10,000 ಹೋಗಕ್ಕನ್ನ ಇದನ್ನ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ನೋಡ್ಕೊಂಡು ನಾವು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಒಂದು ಇದು ಮೆಸೇಜ್ ಇದ್ರಿಗೆ ಹೈನುಗಾರಿಕೆ ಮಾಡಿ ಅಂತ ಹೇಳ್ತೀವಿ. ಯುವಕರಿಗೆ ರೈತರಿಗೆ ಎಲ್ರಿಗೂ ಒಂದು ಮೆಸೇಜ್ ನಾವು ಕೊಡ್ತಾ ಇದ್ವಿ.